ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತಗಟ್ಟೆ ಅಧಿಕಾರಿಗಳಿಗೆ ಊಟ ಉಪಹಾರದ ವ್ಯವಸ್ಥೆ ಬಿಸಿ ಊಟದ ಅಡುಗೆ ಸಿಬ್ಬಂದಿಗಳು ಮಾಡಿರುವುದರಿಂದ ಅಡುಗೆ ಸಿಬ್ಬಂದಿಗಳಿಗೆ 3 ದಿನದ ವೇತನ ಪಾವತಿಯಾಗಿಲ್ಲ ಎಂದು ಸಂಘದ ಪದಾಧಿಕಾರಿಗಳು ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ ವರ್ಷ ಮೇ ತಿಂಗಳ 10ರಂದು ನಡೆದ ಕರ್ನಾಟಕ ವಿಧಾನಸಭೆಯ ಚುನಾವಣೆ ಸಂದರ್ಭದಲ್ಲಿ ಮತಗಟ್ಟೆ ಅಧಿಕಾರಿಗಳಿಗೆ ಊಟ ಉಪಚಾರ ವ್ಯವಸ್ಥೆಯನ್ನು ಬಿಸಿ ಊಟದ ಅಡುಗೆ ಸಿಬ್ಬಂದಿಗಳು ಮಾಡಿರುವುದರಿಂದ ಅಡುಗೆ ಸಿಬ್ಬಂದಿಗಳಿಗೆ 3 ದಿನದ ವೇತನ ಅಂದರೆ ಕೂಲಿ ಹಾಗೂ ಊಟ ಉಪಚಾರಕ್ಕೆ ಅಡುಗೆ ವ್ಯವಸ್ಥೆಗೆ ತಗಲುವ ಮೊತ್ತ ಪ್ರತಿ ಬೂತ್ಗೆ 1,500 ರೂಪಾಯಿಗಳು ತಗಲಿದ್ದು ಇಲ್ಲಿಯವರೆಗೆ ಆ ಹಣ ಪಾವತಿಯಾಗಿಲ್ಲ ಎಂದರು. ಈ ಕುರಿತಂತೆ ಒಂದೊಂದು ಮತಗಟ್ಟೆಯಲ್ಲಿ 4 ರಿಂದ 5 ಬೂತ್ಗಳ ಅಧಿಕಾರಿಗಳಿಗೆ ಊಟದ ವ್ಯವಸ್ಥೆಗೆ ಖರ್ಚಾದ ಹಣವನ್ನು ಮುಖ್ಯ ಅಡುಗೆ ಅವರ ಕೈಯಿಂದ ಖರ್ಚಾದ ಹಣ ಇದುವರೆಗೂ ಬಿಡುಗಡೆಯಾಗಿಲ್ಲ. ಈ ವಿಷಯವನ್ನು ಜಿಲ್ಲಾಧಿಕಾರಿಗಳಿಗೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, ಉಪನಿರ್ದೇಶಕರಿಗೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಸೇರಿದಂತೆ ಹಲವು ಕಡೆಗಳಲ್ಲಿ ಮನವಿ ಪತ್ರ ಕೊಡಲಾಗಿದೆ. ಖುದ್ದು ಭೇಟಿ ಮಾಡಿ ಚರ್ಚಿಸಲಾಗಿದೆ. ಆದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಆದ್ದರಿಂದ ಇದೇ ಮೇ 7ರಂದು ನಡೆಯುವ ಲೋಕಸಭಾ ಚುನಾವಣೆ ನಡೆಯುತ್ತಿರುವುದರಿಂದ ಬಿಸಿ ಊಟದ ಅಡುಗೆ ಸಿಬ್ಬಂದಿಗಳಿಗೆ, ಚುನಾವಣಾ ಅಧಿಕಾರಿಗಳಿಗೆ ಊಟ ಉಪಹಾರದ ವ್ಯವಸ್ಥೆಯ ಜವಾಬ್ದಾರಿಯನ್ನು ನಮಗೆ ಕೊಡುವುದಾದ್ರೆ ಕಳೆದ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಕೆಲಸ ನಿರ್ವಹಿಸಿದ ಅಡುಗೆ ಸಿಬ್ಬಂದಿಗಳಿಗೆ 3 ದಿನದ ಕೆಲಸಕ್ಕೆ ತಕ್ಕಂತೆ ವೇತನ ಕೊಡಬೇಕು. ಆಗ ನಾವು ಕೆಲಸ ಮಾಡುತ್ತೇವೆ ಎಂದರು. ಸುಮಾರು ಒಂದು 10 ವರ್ಷಗಳಿಂದ ನಮಗೆ ಬಿಸಿ ಊಟದ ಅಂದ್ರೆ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಒಂದು ಬಿಸಿ ಊಟದ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟ ಅಂತೇಳಿ ಒಂದು ಯೋಜನೆ ಪ್ರಾರಂಭವಾಗಿದೆ. ಆ ಪ್ರಾರಂಭವಾದ ಯೋಜನೆಯಲ್ಲಿ ನಾವು ಸುಮಾರು ಒಂದು 22 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. 22 ವರ್ಷದ ಕೆಲಸ ಮಾಡಿದಾಗ ಸುಮಾರು ಒಂದು 10 ವರ್ಷದಿಂದ ಈಗ ಪ್ರತಿ ಚುನಾವಣೆ ಇರಲಿ, ಲೋಕಸಭೆ ಚುನಾವಣೆ ಇರಲಿ, ವಿಧಾನಸಭೆ ಚುನಾವಣೆ ಇರಲಿ, ಮತ್ತು ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಯಾವುದೇ ಚುನಾವಣೆ ಇರಲಿ, ಆ ಚುನಾವಣೆ ಇಳಿದಾಗ ಸುಮಾರು ಒಂದು 3 ದಿನಗಳ ಕಾಲ ನಾವು ಸತತವಾಗಿ ಕೆಲಸ ಮಾಡಿಸ್ಕೋತಾರೆ. ನಮ್ಮ ಕಡೆಯಿಂದ ಬಂದಂಥ ಮತಗಟ್ಟೆಗೆ ಬಂದಂಥ ಅಧಿಕಾರಿಗಳಿಗೆ ನಾವು ಊಟ ಉಪಹಾರದ ಎಲ್ಲ ವ್ಯವಸ್ಥೆಗಳನ್ನು ನಾವೇ ಮಾಡಬೇಕು. ಅವ್ರಿಗೆ ಬೆಳಗ್ಗೆ ನಾವು ಅವರು ಅಧಿಕಾರಿಗಳು ಬರೋಕ್ಕಿಂತ ಮುಂಚೆನೇ ನಾವು ಚುನಾವಣೆ ಮುನ್ನ ದಿನ ಅಧಿಕಾರಿ ಬರೋಕ್ಕಿಂತ ಮುಂಚೆನೇ ನಾವು 5 ಗಂಟೆಗೆ ಅಲ್ಲಿ ಸ್ಕೂಲೊಳಗೆ ಹಾಜರಿರಬೇಕು. ಹಾಜರಿದ್ದು ಅವರಿಗೆ ಟೀ ಮತ್ತು ನೀರಿನ ವ್ಯವಸ್ಥೆ ಮಾಡಬೇಕು. ಮತ್ತು ರಾತ್ರಿ ಊಟದ ವ್ಯವಸ್ಥೆ ಮಾಡಬೇಕು. ಬೆಳಗ್ಗೆ 6 ಗಂಟೆಗಿಂತ ಮುಂಚಿತವಾಗಿ ನಾವು ಹೋಗಬೇಕಾಗ್ತದೆ. ಯಾಕಂದರೆ ಬೆಳಗ್ಗಿನ ಟೀ ಕೊಡಬೇಕು ಅವರಿಗೆ, ಮತ್ತು ಮಧ್ಯಾಹ್ನ ಲಘು ಉಪಹಾರ ಕೊಡಬೇಕು, ಮತ್ತು 11 ಗಂಟೆಗೆ ಒಂದು ಟೀ ಕೊಡಬೇಕು, ಮತ್ತು ಮಧ್ಯಾಹ್ನದ ಊಟ ಕೊಡಬೇಕು, ಮತ್ತು ಸಾಯಂಕಾಲ ಒಂದು ಟೀ, ಮತ್ತು ಮತದಾನದ ಡಬ್ಬ ಹೋಗಿ ಮತ್ತು ಅಧಿಕಾರಿಗಳು ಹೋಗೋ ತನಕ ನಾವು ಅಲ್ಲೇ ಇರಬೇಕಾಗ್ತದೆ. ಈ ಒಂದು ಸಂದರ್ಭದಲ್ಲಿ 3 ದಿವಸ ಕೆಲಸ ಮಾಡಿಸ್ಕೊಂಡು ಇದುವರೆಗೆ ಅದನ್ನು ಒಂದು 10 ವರ್ಷದಿಂದ ಅಧಿಕಾರಿಗಳಾಗಲಿ ಮತ್ತು ಸರ್ಕಾರ ನಮ್ಮನ್ನು ಬಿಟ್ಟಿಯಾಗಿ ದುಡಿಸ್ಕೊತಾ ಇದೆ. ಒಂದು ನಯಾ ಪೈಸನೂ ಕೊಟ್ಟಿಲ್ಲ. ಇದು ಹೋಗಲಿ, ಅದು ನಮಗೆ ಕೂಲಿ ಕೊಡಲ್ಲ. ಆದರೆ ಪ್ರತಿ ಚುನಾವಣೆ ನಡೆಯೋದು ಬೇಸಿಗೆ ಕಾಲದಲ್ಲಿ ನಡೀತದೆ. ಬೇಸಿಗೆ ಕಾಲದಲ್ಲಿ ನಡೀತದೆ ಅಂದ್ರೆ ನಮಗೆ ವೇತನ ಇರೋದಿಲ್ಲ. ಸ್ಕೂಲ್ ಬಂದಿದ್ದ ಸಮಯದಲ್ಲಿ ನಮ್ದು ಅಡುಗೆನ ಕೆಲಸನೂ ಇರೋದಿಲ್ಲ. ಅಡುಗೆ ಕೆಲಸ ಇಲ್ಲ ಅಂತಂದಮೇಲೆ ನಮ್ಗೆ ವೇತನ ಇರೋಂಗಿಲ್ಲ. ಅದಕ್ಕೆ ಇಂಥ ಸಂದರ್ಭದಲ್ಲಿ 3 ದಿವಸ 4 ದಿವಸ ಅಂದ್ರೆ ಸ್ಕೂಲ್ ರಜೆ ಇರ್ತದೆ ಅಂತಂದ್ರೆ ಅಡುಗೆ ಮನೆಯೆಲ್ಲ ಗಲೀಜಾಗಿರ್ತದೆ. ಮೊದಲೇ ನಾವು 2-3 ದಿವಸ ಮೊದಲೇ ನಾವು ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು. 3-4 ದಿವಸ ಆದ್ರೂ ನಮಗೆ ಇದುವರೆಗೆ ಆದ್ರೂ ಕೆಲಸ ಮಾಡಿದ್ರೂ ಏನೂ ಕೊಟ್ಟಿಲ್ಲ. ಇದು ಇರಲಿ, ಕಳೆದ ವಿಧಾನಸಭೆ ಚುನಾವಣೆ ಏನು ನಡೀತಲ್ಲ 10/5/2023ರಂದು ಆ ಚುನಾವಣೆ ಸಂದರ್ಭದಾಗ ಮಾನ್ಯ DC ಅವರು ಒಂದೊಂದು ಬೂತಿಗೆ ಈ ಚುನಾವಣೆ ಅಧಿಕಾರಿಗಳೇನು ಮತಗಟ್ಟೆ ಅಧಿಕಾರಿಗಳು ಬರ್ತಾರಲ್ಲ, ಅಧಿಕಾರಿಗಳಿಗೆ ಅಡುಗೆ ಉಪಹಾರದ ವ್ಯವಸ್ಥೆ ಸಲುವಾಗಿ ಅದ್ರ ಖರ್ಚಿಗಾಗಿ 1,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿಕೆಸಿಂದ ಜಿಲ್ಲಾಧಿಕಾರಿಗಳ ಆದೇಶ ಇತ್ತು. ಈಗ ಸುಮಾರು 1 ವರ್ಷ ಆಯಿತು. ಇದುವರೆಗೂ ಅದು 1,500 ರೂಪಾಯಿ ಇನ್ನಾದರೂ ಅದ್ರಿಗೂ ಬಿಡುಗಡೆ ಆಗಿಲ್ಲ. ಅದು ಸುಮಾರು ನಮ್ಮ ಅಡುಗೆಯವರು, ಮುಖ್ಯ ಅಡುಗೆಯವ್ರ ಕೈಲಿಂದ ಹಾಕಿ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಒಂದು 30-40 ಅಡುಗೆಯವರು ರಿಟೈರ್ಮೆಂಟ್ ಆಗೋಗ್ಯಾರ. ಅದು ಅಮೌಂಟ್ ಹಾಕಿ ಒಂದೊಂದು ಬೂತ್ನಾಗ 3-4 ಬೂತ್ನಾಗ ಅಂತಂದ್ರೆ 1,500 ಅಂದ್ರೆ ಒಬ್ಬರು ನಮ್ಮ 4 ಅಂತ ಸರ್ಕಾರ ಊರಲ್ಲಿ ಒಬ್ಬರು ಫೋನ್ ಮಾಡ್ತಾಯಿದ್ರು. ನಾವು ಒಂದು 6 ಬೂತ್ಗಳಲ್ಲಿ ಅಡುಗೆ ಮಾಡೀನಿ ರೀ. 6 ಬೂತ್ಗಳದ್ದು ಅಡುಗೆ ಮಾಡಿಕೊಂಡು ನಾನು ನಿರ್ವಹಿಸ್ಕೊಂಡು ಬಂದಿನ ದುಡ್ಡು ನನಗೆ ಸುಮಾರು ಒಂದು 9,000 ರೂಪಾಯಿ ದುಡ್ಡು ಬರಬೇಕು ರೀ ಕಾಮ್ರಾಡ್ ಅಂತೇಳಿ ಫೋನ್ ಮಾಡ್ತಾಯಿದ್ರು. ಹಾಗೆ ಹಲವಾರು ಹಿಂಗೆ ಆಗಿಬಿಟ್ಟದ. ಒಂದೊಂದು ಬೂತ್ಗಳಲ್ಲಿ 4-5 ಬೂತ್ಗಳಲ್ಲಿ ಅಡುಗೆ ಮಾಡಿದ್ದು ಅದು ಸಹ ದುಡ್ಡು ಕೊಟ್ಟಿಲ್ಲ. ಪ್ರತಿ ಸಲ ಹೀಗೆ ಮಾಡ್ತಾರೆ. ಎಲ್ಲೋ ಸತತವಾಗಿ ಮಳೆ ಬಂತು, ಎಲ್ಲರ ಪ್ರವಾಹ ಬಂತಂತಂದ್ರೆ ಮತ್ತು ಅಡುಗೆಯವ್ರನ್ನೇ ಉಪಯೋಗಿಸ್ಕೊತಾರಲ್ಲ ಅಡುಗೆ ಮಾಡ್ಲಿಕ್ಕೆ. ಕ್ವಾರಂಟೈನ್ದಾಗ ಎಷ್ಟೋ ಸಲ ಅಡುಗೆ ಮಾಡಿದ್ದೇವೆ, ಅದು ಅಮೌಂಟ್ ಕೊಟ್ಟಿಲ್ಲ. ಈಗ ಮುಂದಿನ ದಿನಗಳಲ್ಲಿ ಇದೇನೀಗ ಲೋಕಸಭೆ ಚುನಾವಣೆ ಅದಲ್ರಿ, ಈಗ 7ನೇ ತಾರೀಕು ಅದು ಈಗ ನಮಗೆ ಹಿಂದಿಂದು ಲೋಕಸಭೆ ವಿಧಾನಸಭೆ ಚುನಾವಣೆದಾಗ ಏನದ ಅದು 1,500 ರೂಪಾಯಿ ಒಂದೊಂದು ಬೂತಿಗೆ ಅದು ಕೊಡಬೇಕು. ಮತ್ತು 3 ದಿವಸದಾಗ ನಾವೇನು ಕೆಲಸ ನಿರ್ವಹಿಸಿದ್ದೀವಿ ಅದು 3 ದಿವಸದ ಕೂಲಿ ಕೊಡಬೇಕು. ಮತ್ತು ಈಗ ವಿಧಾನಸಭೆ ಚುನಾವಣೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನಮಗದು 1,500 ರೂಪಾಯಿ ನಿಗದಿ ಏನು ಜಿಲ್ಲಾಧಿಕಾರಿಗಳು ಏನು
ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.